ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ಈಗ ನಾನು ಒಂದು ಚೆನ್ನಾಗಿರೋಂಥ ಹೋಟ್ಲು, ತುಂಬ ಅಚ್ಚುಕಟ್ಟು ರುಚಿಕಟ್ಟು ಹಾಗೆ ಪ್ರಾಕೃತಿಕವಾಗಿ ಕೊಡೋವಂಥ ಒಂದು ನೈಸರ್ಗಿಕವಾಗಿ ಅನುಭವಿಸುವಂಥ ಒಂದು ಅನುಭವ ನಮಗೆ ಸಿಗುತ್ತೆ. ಬನ್ನಿ, ಇದು ಎಲ್ಲಿದೆ ನೋಡೋಣ ಬನ್ನಿ. ಇದು ನೋಡಿ, ನಾವು ಭದ್ರಾವತಿ ಕಡೆಯಿಂದ ಬೆಂಗಳೂರು ಬರುವಂಥ ರಸ್ತೆಯಲ್ಲಿ ಹೈವೇಗೆ ಹೊಂದಿಕೊಂಡಂತೆ ಇರುವಂಥ ಕೀರು ರೆಸ್ಟೋರೆಂಟ್, ಫ್ಯಾಮಿಲಿ ರೆಸ್ಟೋರೆಂಟ್, ಒಂದು ಒಳ್ಳೆ ಹೋಟ್ಲು. ಇಲ್ಲಿ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ತಿಂಡಿಗಳು ಎಲ್ಲ ಅಚ್ಚುಕಟ್ಟಾಗಿ, ಒಂದು ಹೆಂಗೆ ಅಂದರೆ ಕಸ್ಟಮರ್ಸು ದೇವರು. ನಾವು ಕಸ್ಟಮರ್ನ ದೇವ್ರ ಥರ ನೋಡ್ತೀವಿ. ಅವ್ರಿಗೆ ಇಷ್ಟವಾಗುವಂಥ ರೀತಿಯಲ್ಲೇ ನಾವು ಎಲ್ಲ ತಿಂಡಿಗಳನ್ನ ಮಾಡುವಂಥದ್ದು. ಹಾಗಾಗಿ ನಾವು ನಮ್ಮ ಅಚ್ಚುಕಟ್ಟು ಅಂತ ನೋಡೋದಿಲ್ಲ, ಅವ್ರಿಗೋಸ್ಕರ ಅಂತ ಹೇಳ್ತಾರೆ. ಹಾಗೆ ನೋಡಿ, ಇಲ್ಲಿ ಬಂದರೆ ಯಾವುದೋ ತೋಟದೊಳಗಡೆ ಬಂದಂಗೆ ಆಗುತ್ತೆ. ಮೇಲ್ಗಡೆ ಎಲ್ಲ ದ್ರಾಕ್ಷಿ ತೋಟ ಇದ್ದಂಗಿದೆ. ಆಮೇಲೆ ಆ ದ್ರಾಕ್ಷಿ ತೋಟಕ್ಕೆ ನೀರು ಯಾವ ರೀತಿ ಸಿಂಪಡಣೆ ಮಾಡ್ತಾರೆ, ಅದೇ ರೀತಿ ಒಬ್ಬ ರೈತ ಏನು ಕೆಲಸ ಮಾಡ್ಬೋದು ಆ ರೀತಿ ನೀರನ್ನು ಚಿಲುಮೆ ರೂಪದಲ್ಲಿ ಸಣ್ಣದಾಗಿ ಸುತ್ತ ಅಳವಡಿಸಿದ್ದಾರೆ. ಒಂದು ರೀತಿ ಎ ಸಿ ಬೇಕಿಲ್ಲ, ಎ ಸಿಗಿಂತ ಎ ಸಿಗೆ ಅಪ್ಪನ ಥರ ಇದೆ ಇದು. ತಣ್ಣಗೆ ಆ ನೀರು ಚಿಮ್ತಾ ಇದ್ದರೆ ಎಂಥ ಉರಿ ಬಿಸಿಲು. ನಾವು ಹೋಗಿದ್ದು ಆ ಉರಿ ಬಿಸಿಲಲ್ಲಿ ಒಳಗಡೆ ಕೂತ್ಕೊಂಡ್ಬಿಟ್ರೆ ನಾವು ಎ ಸಿ ಹಾಲು ಕೂಡ ನಮಗೆ ಇದು ಸಮಕ್ಕೆ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ತಣ್ಣಗಿರುತ್ತೆ, ಕೂಲಾಗಿ ಕಾಮಾಗಿ. ಅಷ್ಟು ಒಂದು ರೀತಿ ಹೆಂಗೆ ಅಂತಂದರೆ ನೋಡಿ, ಒಂದು ಮಗು, ನಮ್ಮ ಮಗಳು ಆದ್ಯ ಅಂತ, ಅದು ಆಟ ಆಡ್ತಾಯಿದೆ ಇಲ್ಲಿ ಒಳಗಡೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ನಾವು ಒಂದು 4-5 ರೀತಿ ತಿಂಡಿಗಳು ಹೇಳಿದ್ರಿ, ತುಂಬ ಚೆನ್ನಾಗಿತ್ತು. ನೀವು ಹೊರಗಡೆಯಿಂದ ನೋಡೋದಕ್ಕೆ ಮದುವೆ ಮನೆ ಸಿಂಗರ ಸಂಗೆ ಇತ್ತು. ಆ ರೀತಿ ಒಳಗಡೆ ಹೋದರೆ ಯಾವ ರೀತಿ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗ್ತೀವಿ ನಾವು, ಆ ರೀತಿ ಇತ್ತು. ಹಾಗೆ ನೋಡಿ, ಈ ಹೋಟ್ಲು ಪಕ್ಕದಲ್ಲೇ ಒಂದು ಟೀ ಅಂಗಡಿ ಕೂಡ ಇದೆ. ಟೀ ಅಂಗಡಿಯನ್ನು ಕೂಡ ಕಾಫಿ ಕಟ್ಟೆ ಅಂತ ಮಾಡಿದ್ದಾರೆ. ಅದು ಒಂದು ರೀತಿ ವಿಭಿನ್ನವಾಗಿದೆ ನೋಡಿ. ಒಳಗಡೆ ಹೂವಿನ ಅಲಂಕಾರ ಆಗಿರಲಿ, ದ್ರಾಕ್ಷಿ ತೋಟದಂಥ ಅಲಂಕಾರಿಕ ರೀತಿಯಾಗಿರಲಿ, ಹಾಗೆ ನೀರು ಎಲ್ಲ ಕಡೆಯಿಂದನೂ ನೀರು ಚಿಮ್ತಾ ಇರುತ್ತೆ. ಸುಮ್ಮನೆ ಹೆಂಗೆ ಅಂದರೆ ಸ್ಪ್ರೇ ಮಾಡ್ದಂಗೆ, ನೀರು ಸ್ಪ್ರೇ ಮಾಡ್ದಂಗೆ ಇರುತ್ತೆ. ಆ ಸ್ಪ್ರೇ ಮಾಡೋವಂಥ ರೀತಿ ತಣ್ಣಗೆ ಆ ಫ್ಯಾನ್ ಗಾಳಿಗೂ ಮತ್ತು ಆ ನೀರಿಗೂ ಭಾಳ ಹೆಂಗಿರುತ್ತೆ ಅಂತಂದರೆ ಯಾವ ಎ ಸಿನೂ ಇದ್ರ ಮುಂದೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತಣ್ಣಗೆ ಕೂತ್ಕೊಂಡು ಆಹ್ಲಾದಕರವಾಗಿ ನಾವು ಕೇಳುವಂಥ ಭಕ್ಷ್ಯವನ್ನು ತಿಂದ್ಕೊಂಡು, ಹಾಗೆ ನಮಗೆ ಬೇಕಾದ ರೀತಿಯಲ್ಲಿ ಆಸ್ವಾದಿಸ್ಕೊಂಡು ಆನಂದಿಸ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇಂಥ ಒಂದು ಐಡಿಯಾ ನಾನು ಸುಮಾರು ಹೋಟ್ಲುಗಳಿಗೆ ಹೋಗಿದ್ದೀನಿ, ಬಟ್ ಈ ಒಂದು ಪ್ಲ್ಯಾನು ಎಲ್ಲೂ ಇಲ್ಲ. ಇದು ಒಂದು ರೀತಿ ದೇವಸ್ಥಾನ. ಸರ್, ಎಷ್ಟು ವರ್ಷ ಆಯಿತು ಹೋಟ್ಲ್ ಓಪನ್ ಆಗಿ? 1.5 ವರ್ಷ ಆಯಿತು. ಈ 1.5 ವರ್ಷದಲ್ಲಿ ನೀವು ಈ ರೀತಿ ಒಂದು ಅಲಂಕಾರ ಮಾಡೋದಕ್ಕೆ ಪ್ರೇರಣೆ ಏನು ಅಂತ, ಯಾರು ಅಂತ ಏನಾದರೂ ಹೇಳ್ಬೋದಾ? ಅಲಂಕಾರಿಕವಾಗಿ ಮಾಡಿರೋವಂಥದ್ದಾಗಿರಲಿ, ಮತ್ತು ಎ ಸಿ ಥರ ಮಾಡಿರೋವಂಥದ್ದಾಗಿರಲಿ ಇಲ್ಲ. ಹಾಂ, ಅಳಿಯ ಅವರಾ? ಓನರ್ ಸರ್ ಹೊರಗಡೆ ಹೋಗಿದ್ದಾರೆ. ಓಕೆ. ಇದು ಜನಕ್ಕೆ ಇಷ್ಟ ಆಗುತ್ತೆ, ಅಟ್ರಾಕ್ಷನ್ ಇರಬೇಕು ಅಂತ ಅವ್ರಿಗೆ ತುಂಬ ಇಷ್ಟ. ಬೆಟರ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಓಕೆ ಓಕೆ. ಅಂದರೆ ಇನ್ನೂ ಬೆಟರ್ ಮಾಡಬೇಕು ಅಂತ ಐಡಿಯಾ ಮಾಡ್ತಿದ್ದಾರೆ ಅಂತ ಪ್ಲಾನ್ ಮಾಡ್ತಾನೆ. ಹೊಸದಾಗಿರೋದನ್ನ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಇಷ್ಟ ಆಯ್ತು ಸರ್ ನಿಮಗೆ ಊಟ? ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಒಂದು 3-4 ವೆರೈಟಿ ತೊಗೊಂಡ್ವಿ, ಅದು ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ವಿನೂತನ ಅನುಭವ. ಎಲ್ಲ ಹೋಟ್ಲಿಗೆ ಭೇಟಿ ಕೊಟ್ಟರೆ ಅಲ್ಲಿ ಇನ್ನೊಂದು ಇದು ಮಾಡೋಣ ಏನಂತ ಗೊತ್ತಾಗುತ್ತೆ. ನಾವು ಬ್ಲಾಗ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.